ಸೊ ನಾಳೆ ದೇಶದಾದ್ಯಂತ ಯುದ್ಧದ ಮಾಕ್ ಡ್ರಿಲ್ ಅನ್ನ ಮಾಡೋದಕ್ಕೆ ತಯಾರಿಗಾಗ್ತಾ ಇದೆ. ಈಗಾಗಲೇ ಮಹತ್ವದ ಸಭೆಗಳು ಮೀಟಿಂಗ್ಗಳು ನಡೀತಾ ಇರುವಂಥದ್ದು. ಯುದ್ಧ ಯಾವಾಗ ನಡೆಯುತ್ತೆ ಅನ್ನುವಂಥ ಪ್ರಶ್ನೆಯ ನಡುವೆ ಹೇಗೆ ನಡೆಯುತ್ತೆ ಅನ್ನೋದು ಕೂಡ ಅನೇಕರಿಗೆ ಇರುವಂಥ ಪ್ರಶ್ನೆ. ಈ 54 ವರ್ಷಗಳ ಬಳಿಕ ಇದೀಗ ಈ ಥರದೊಂದು ವಾತಾವರಣ ನಿರ್ಮಾಣ ಆಗ್ತಾ ಇರುವಂಥದ್ದು. ಹಾಗಾಗಿ ತಯಾರಿಯನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಈ ನಿಟ್ಟಿನಲ್ಲಿ ಇದೀಗ ತಯಾರಿಯನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು ರಕ್ಷಣಾ ಕವಾಯತ್ತು ಅಂತ ಕೂಡ ಇದನ್ನ ಕರೀತಾರೆ. ರಕ್ಷಣಾ ಕವಾಯತ್ತನ್ನು ನಡೆಸೋದಕ್ಕೆ ರಾಜ್ಯಗಳಿಗೆ ಕೇಂದ್ರ ಸೂಚನೆ ಕೊಡ್ತಾ ಇದೆ. ಒಂದು ಕಡೆಯಲ್ಲಿ ಪಾಕಿಸ್ತಾನ ತನ್ನ ಅಟ್ಟಹಾಸವನ್ನ ಮುಂದುವರಿಸ್ಕೊಂಡು ಬರ್ತಾ ಇದೆ. ಸೊ ಇದೇ ಸಂದರ್ಭದಲ್ಲಿ ಈಗ ಅಪ್ರಚೋದಿತ ದಾಳಿ ಆಗ್ತಾ ಇದೆಯಲ್ಲ, ನಮ್ಮವ್ರು ಏನು ಕೇಳ್ತಾ ಇದ್ದಾರೆ, ಭಾರತೀಯರು ಯಾವಾಗ ಯುದ್ಧ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಯುದ್ಧಕ್ಕೆ ತಯಾರಾಗಬೇಕು, ಸನ್ನದ್ಧ ಆಗಬೇಕು ಅಂತಂದರೆ ಕೇವಲ ನಮ್ಮ ಸೇನೆ ಮಾತ್ರ ಅಲ್ಲ, ಅದಕ್ಕೆ ನಾವುಗಳು ಕೂಡ ಅಂದರೆ ಪ್ರಜೆಗಳು ಕೂಡ ಮಾನಸಿಕವಾಗಿಯೂ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಯುದ್ಧ ಅಂದ ತಕ್ಷಣ ಬಹುತೇಕ ಮಂದಿಗೆ ಒಂದು ಭಯ ಇರುತ್ತೆ, ಭಯದ ವಾತಾವರಣ ಇರುತ್ತೆ. ಅದನ್ನು ಹೋಗಲಾಡಿಸ್ಬೇಕು ಅಂತ, ಜೊತೆಗೆ ಯುದ್ಧದ ಬಗ್ಗೆ ಅರಿವು ಮೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ತಯಾರಿಗೆ ಮುಂದಾಗ್ತಾ ಇರೋದು. ಅದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇದು 1971ರಲ್ಲಾಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಈಗ ಯುದ್ಧ ಮುಂಚಿತವಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇರೋದು 54 ವರ್ಷಗಳ ಬಳಿಕ ಈ ಅಣುಕು ಡ್ರಿಲ್ಲನ್ನು ಮಾಡ್ಕೊಳ್ತಾ ಇರೋದು. ಈಗಾಗಲೇ ಎಲ್ಲ ರಾಜ್ಯಗಳಿಗೂ ಕೂಡ ಕೇಂದ್ರ ಗೃಹ ಸಚಿವಾಲಯ ಮಾಹಿತಿಯನ್ನು ನೀಡಿದೆ. ಇದಕ್ಕೆ ಅಂತ ನೀವು ತಯಾರಿಯನ್ನು ಮಾಡಿಕೊಳ್ಳಿ ಅಂತ. ನಾಳೆನೇ ದೇಶದಾದ್ಯಂತ ಅಣುಕು ಪ್ರದರ್ಶನ ಮಾಡಿಸಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ರಾಜ್ಯಗಳಲ್ಲಿ ವಾಯುದಾಳಿಯ ಸೈರನ್ ವ್ಯವಸ್ಥೆ ಇರುವಂತೆ ನೋಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಪ್ರತಿಕೂಲ ದಾಳಿಯ ಸಂದರ್ಭದಲ್ಲಿ ಸಿದ್ಧತೆ ಹೇಗಿರಬೇಕು, ಹೇಗಿದೆ ಅದನ್ನು ಪರೀಕ್ಷಿಸೋಕೆ ಮತ್ತು ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸೋಕೆ ಇದೊಂದು ಸಮಗ್ರ ನಾಗರಿಕ ರಕ್ಷಣಾ ಅಣುಕು ಕಸರತ್ತುಗಳನ್ನು ನಡೆಸೋದಕ್ಕೆ ಗೃಹ ಸಚಿವಾಲಯ ರಾಜ್ಯಗಳಿಗೆ ನಿರ್ದೇಶನವನ್ನು ನೀಡಿರುವಂಥದ್ದು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತೀಯ ಸಶಸ್ತ್ರ ಪಡೆಗಳು ಪ್ರತಿಕಾರದ ದಾಳಿ ನಡೆಸುವಂಥ ಭೀತಿ ಹೆಚ್ಚುತ್ತಾ ಇದೆ. ಇದರ ನಡುವೆ ಇದೀಗ ಈ ಒಂದು ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಕ್ಷಣಾ ಕವಾಯತು ನಡೆಸೋದಕ್ಕೆ ಕೇಂದ್ರ ಸೂಚನೆಯನ್ನು ನೀಡಿರುವಂಥದ್ದು. ಎಲ್ಲ ರಾಜ್ಯಗಳಿಗೂ ಕೂಡ ಇದೊಂದು ಮಾಕ್ ಡ್ರಿಲ್ ಅನ್ನು ಮಾಡಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಸೊ ಇದರ ಬೆನ್ನಲ್ಲೇ ಎಲ್ಲ ರಾಜ್ಯಗಳಲ್ಲೂ ಕೂಡ ಅಲರ್ಟ್ ಆಗಲಾಗ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸಬೇಕು ಅಂತಂದರೆ ನಾವೆಲ್ಲರೂ ತಯಾರಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರವ್ಯಾಪಿ ಕವಾಯತನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯಾಗಿರೋದು. ನೋಡಿ, ಈ ರಾಷ್ಟ್ರವ್ಯಾಪಿ ಕವಾಯತನ್ನು ಪರಿಣಾಮಕಾರಿಯನ್ನಗೊಳಿಸೋದಕ್ಕೆ ಸ್ಥಳೀಯ ಅಧಿಕಾರಿಗಳು, ಶಿಕ್ಷಣ ಸಂಸ್ಥೆಗಳು, ನಾಗರಿಕ ರಕ್ಷಣಾ ಸಿಬ್ಬಂದಿಯಿಂದ ಸಂಘಟಿತ ಭಾಗವಹಿಸುವಿಕೆಯ ಮಹತ್ವವನ್ನು ಗೃಹ ಸಚಿವಾಲಯ ಒತ್ತಿ ಹೇಳಿದೆ. ಕೇಂದ್ರ ಸರ್ಕಾರದ ಈ ಆದೇಶದ ಸಮಯವು ಬಹಳ ನಿರ್ಣಾಯಕವಾಗಿದೆ. ಕೊನೆಯ ಬಾರಿಗೆ ಇದೇ ರೀತಿಯ ರಕ್ಷಣಾ ಕವಾಯತು 1971ರಲ್ಲಿ ನಡೆದಿತ್ತು. ಆ ವರ್ಷದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಭವಿಸಿತ್ತು. ಸೊ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ನಾವು ಆ ಆದೇಶವನ್ನು ನೋಡಬೇಕಾಗತ್ತೆ. ಏನೇನು ಆದೇಶವನ್ನು ಹೊರಡಿಸಿದೆ, ಆದೇಶದಲ್ಲಿ ಏನಿದೆ ಅಂತ ನೋಡೋದಾದರೆ, ಸರ್ಕಾರದ ಆದೇಶದಲ್ಲಿರುವಂಥ ಪ್ರಮುಖ ವಿಚಾರಗಳು ಹೀಗಿದೆ. 1, ಈ ವಾಯುದಾಳಿ ಎಚ್ಚರಿಕೆ ಸೈರನ್ಗಳ ಕಾರ್ಯಾಚರಣೆಯನ್ನು ನಡೆಸಬೇಕು. 2ನೇದು, ಪ್ರತಿಕೂಲ ದಾಳಿಯ ಸಂದರ್ಭದಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ನಾಗರಿಕರು, ವಿದ್ಯಾರ್ಥಿಗಳಿಗೆ ರಕ್ಷಣಾ ಅಂಶಗಳ ಕುರಿತು ತರಬೇತಿಯನ್ನು ನೀಡಬೇಕು. ಸೊ ಹೆಂಗೆ ನಾವು ರಕ್ಷಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ, ಹೆಂಗೆ ನಾವು ಅಲರ್ಟ್ ಆಗಿರಬೇಕಾಗತ್ತೆ, ಪ್ರಾಣ ಉಳಿಸ್ಕೊಳ್ಬೇಕು ಅಂತಂದರೆ ನಮ್ಮ ಪ್ರಾಣ ಆಗಿರ್ಬೋದು, ನಮ್ಮ ಜನರ ಪ್ರಾಣ ಆಗಿರ್ಬೋದು, ನಮ್ಮ ಊರಿನ ರಕ್ಷಣೆ ಆಗಿರ್ಬೋದು. ಈ ಯುದ್ಧದ ಸಂದರ್ಭದಲ್ಲಿ ಕೇವಲ ಸೈನಿಕರು ಮಾತ್ರ ಅಲ್ಲ, ನಾವೆಲ್ಲರೂ ಸೈನಿಕರಾಗಬೇಕು. ಸೊ ಆ ಕಾರಣಕ್ಕಾಗಿ ಹೆಂಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಈ ಕವಾಯತು ಮಾಡೋದು. ಹಾಗೆಯೇ ಈ ಕ್ರ್ಯಾಶ್ ಬ್ಲ್ಯಾಕ್ಔಟ್ ಕ್ರಮಗಳನ್ನು ಒದಗಿಸಬೇಕು ಅಂತ. ಪ್ರಮುಖ ಕಟ್ಟಡಗಳು, ಸ್ಥಾವರಗಳನ್ನು ಮರೆಮಾಚಬೇಕು. ಈಗ ಬೆಂಗಳೂರು ಅನ್ನುವಂಥ ವಿಚಾರಕ್ಕೆ ಬಂದರೆ ಪ್ರಮುಖ ಕಟ್ಟಡ ಯಾವುದು, ಅದನ್ನು ಹೇಗೆ ನಾವು ಸೇಫ್ ಮಾಡಬೇಕಾಗತ್ತೆ. ಸ್ಥಾವರ ಬಿಡಿ, ಅದು ಕಾರವಾರ ಭಾಗದಲ್ಲಿ ಇದೆ. ಸೊ ಅದನ್ನು ಹೇಗೆ ನಾವು ಮುಚ್ಚಿಡಬೇಕಾಗತ್ತೆ, ಸೇಫ್ ಮಾಡಬೇಕಾಗತ್ತೆ, ಅದ್ರ ಬಗ್ಗೆನೂ ಕೂಡ ತಯಾರು ಮಾಡ್ಕೋಬೇಕು. ನಾಗರಿಕರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ನಡೆಸುವ ಬಗ್ಗೆಯೂ ಕೂಡ ಪೂರ್ವಾಭ್ಯಾಸ ಅನ್ನೋದು ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ಇದೊಂದು ತಯಾರಿ ಅವಶ್ಯ ಅಂತ ಹೇಳಿ ಇದೀಗ ಸೂಚನೆಯನ್ನು ನೀಡಲಾಗಿದೆ. ದೇಶದಾದ್ಯಂತ ಈ ಮಾಕ್ ಡ್ರಿಲ್ ಎಫೆಕ್ಟ್
ಆಕ್ಟಿವ್ ಆಗಿ ಆಗೋದ್ರಿಂದ ಜನರು ಕೂಡ ಯುದ್ಧಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾರೆ ಅಂತ. ನೋಡಿ, ಇದು ಸೈಂಟಿಫಿಕ್ ಅಂದರೆ ವೈಜ್ಞಾನಿಕವಾಗಿ ಕೂಡ ನಾವು ನೋಡೋದಾದರೆ, ನಾವು ತಯಾರಿ ಆಗಿದ್ರೆ, ಅದು ಮಾನಸಿಕವಾಗಿ ದೈಹಿಕವಾಗಿ ಒಂದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಅಂದಾಗ, ಎಂಥದ್ದೇ ಕಷ್ಟಗಳು ಬಂದಾಗಲೂ ಅಥವಾ ಎಂಥದ್ದೇ ಕಠಿಣ ಪರಿಸ್ಥಿತಿಗಳು ಬಂದಾಗ್ಲೂ ಅದನ್ನು ಎದುರಿಸುವಂಥ ಕೆಪಾಸಿಟಿ, ಅದನ್ನು ಎದುರಿಸುವಂಥ ತಾಳ್ಮೆ, ಅದನ್ನು ಎದುರಿಸುವಂಥ ಯೋಚನೆ ಮಾಡುವ ಆಲೋಚನಾ ಶಕ್ತಿ, ಇದೆಲ್ಲವೂ ಕೂಡ ಒಬ್ಬ ಮನುಷ್ಯನಿಗೆ ಇರತ್ತೆ. ಏನೂ ಹೇಳ್ದೇನೆ, ಏನೂ ಮಾಡ್ದೇನೆ ಸಡನ್ನಾಗಿ ನಾವು ಒಂದು ಪರಿಸ್ಥಿತಿನ ಎದುರಿಸಬೇಕು ಅಂತಂದರೆ ಅದರಲ್ಲಿ ನಮಗೆ ಡ್ರಾಬ್ಯಾಕ್ ಜಾಸ್ತಿ ಆಗತ್ತೆ. ಆ ಕಾರಣಕ್ಕಾಗಿ ಈ ತಯಾರಿ.